ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿರುವಂಥ ಅಧ್ಯಾಯ 12 ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಈ ಅಧ್ಯಾಯದಲ್ಲಿ ಅಭ್ಯಾಸ 12.1ರಲ್ಲಿರುವಂಥ 14ನೇ ಸಮಸ್ಯೆಯನ್ನು ಬಿಡಿಸೋಣ. 14ನೇ ಸಮಸ್ಯೆ ಈ ರೀತಿಯಲ್ಲೇ ಇದೆ. 1.2 ಮೀಟರ್ ಎತ್ತರದ ಹುಡುಗಿಯು ಈ ಹುಡುಗಿಯ ಎತ್ತರ ಕೊಟ್ಟರೆ 1.2 ಮೀಟರ್ ಎತ್ತರದ ಹುಡುಗಿಯು ಕ್ಷಿತಿಜ ರೇಖೆಯಲ್ಲಿ, ಕ್ಷಿತಿಜ ರೇಖೆ ಅಂದರೆ ಗೊತ್ತಾಗತ್ತಲ್ಲ, ದೃಷ್ಟಿಯಿಂದ ಭೂಮಿಗೆ ಸಮಾಂತರವಾಗಿರುವಂಥ ರೇಖೆ, ಇದು ಕ್ಷಿತಿಜ ರೇಖೆ ಅಂತದ ನೋಡಿದು. ಓಕೆ, ಕ್ಷಿತಿಜ ರೇಖೆಯಲ್ಲಿ 88.2 ಮೀಟರ್ ಎತ್ತರದಲ್ಲಿ ಬಲೂನ್ಗಳೆರಡು ಗಾಳಿಯಲ್ಲಿ ತೇಲುತ್ತಿರುವುದನ್ನು ಗುರುತಿಸುತ್ತಾಳೆ. ಓಕೆ, ಒಂದು ಸಮಯದಲ್ಲಿ ಹುಡುಗಿಯ ಕಣ್ಣಿನಿಂದ ಬಲೂನ್ಗೆ ಉಂಟಾದ ಉನ್ನತ ಕೋನ 60 ಡಿಗ್ರಿ ಅದ. ಈ ಕಡೆಗೆ ಇದು ಕ್ಷಿತಿಜ ರೇಖೆನ, ಇದು ಈ ಕ್ಷಿತಿಜ ರೇಖೆಯಿಂದ ಇದರಲ್ಲಿ ಒಂದು ಬಲೂನ್ ಮೇಲ್ಗಡೆ ಹಾರಾಡುತ್ತಿರುವಂಥ ಬಲೂನ್ ಎಷ್ಟು ಎತ್ತರದಲ್ಲಿ ಅಂತಂದರೆ 88.2 ಮೀಟ್ರ್ ಅದು ಎತ್ತರದಲ್ಲಿ ಹಾರಾಡ್ತಾ ಇದೆ. ಆ ಬಲೂನನ್ನು ನೋಡಿದಾಗ, ಫಸ್ಟ್ ಇದನ್ನು ನೋಡಿದಾಗ ಅದೆಷ್ಟಾಗತ್ತೆ, 60 ಡಿಗ್ರಿ ಉನ್ನತ ಕೋನದಲ್ಲಿ ಗಮನಿಸ್ತಾಳೆ. ಆಮೇಲೆ ಆ ಹುಡುಗಿಯ ಕಣ್ಣಿನಿಂದ ಬಲೂನ್ಗೆ ಎಷ್ಟು ಉಂಟಾಯಿತು ಅಂತ ಹೇಳಿದ್ದೀವಿ, ಸ್ವಲ್ಪ ಸಮಯದ ನಂತರ ಉನ್ನತ ಕೋನ 30 ಡಿಗ್ರಿ ಆಗತ್ತೆ. ಈ ಬಲೂನ್ ನೋಡಿದಾಗ ಎಷ್ಟು, ಸ್ವಲ್ಪ ಸಮಯದ ನಂತರ ಎಷ್ಟಾಗತ್ತೆ, ಅದು 30 ಡಿಗ್ರಿ ಉಂಟಾಗತ್ತೆ, ಉನ್ನತ ಕೋನ ಇಷ್ಟಾಗತ್ತೆ. ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಬಲೂನ್ ಚಲಿಸಿದ ದೂರ, ಇದೇ ಚಿತ್ರವನ್ನು ಈ ರೀತಿಯಲ್ಲಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಹೇಗಿದೆ ಅಂತಂದರೆ ಇದರಲ್ಲಿ EF ಅನ್ನೋದು ಹುಡುಗಿಯ ಎತ್ತರ. ಯಾವಾಗಲೂ ಎತ್ತರವನ್ನು ಕೊಟ್ಟಾರ ಅಂತಂತಂದರೆ ಆ ಎತ್ತರವನ್ನು ಏನು ಮಾಡಬೇಕು, ನಾವು ಮೈನಸ್ ಮಾಡಬೇಕಾಗುತ್ತೆ. ಗೊತ್ತು, ಬಿಂದು ಕೊಟ್ಟನ ಅಂತಂದರೆ ನೇರವಾಗಿ ಬಿಂದುವಿನಿಂದನೇ ನಾವು ಉನ್ನತ ಕೋನ ಅವನತ ಕೋನವನ್ನು ನೋಡ್ತೀವಿ. ಬಟ್ ಎತ್ತರ ಕೊಟ್ಟಾಗ ಉನ್ನತ ಕೋನ ಇಲ್ಲಿಂದ ತಗೊಳ್ಬೇಕು. ಆ ವ್ಯಕ್ತಿಯ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ರೇಖೆ ಏನಿರುತ್ತೆ ನೋಡು, ಆ ಕ್ಷಿತಿಜ ರೇಖೆಯ ಕ್ಷಿತಿಜ ಮಟ್ಟದಿಂದನೇ ನಾವು ಆ ಕೋನವನ್ನು ಕನ್ಸಿಡರ್ ಮಾಡಬೇಕು. ಗೊತ್ತು? ಓಕೆ, ಹಾಗಾಗಿ ಇಲ್ಲಿ EF ಅನ್ನೋದು ಹುಡುಗಿಯ ಎತ್ತರ ಆಯಿತು. ಇಲ್ಲಿಂದ ನೋಡಿದಾಗ ಈ ಬಿಂದುವಿನಿಂದ CD ಅನ್ನೋದು ಕ್ಷಿತಿಜ ರೇಖೆ ಅಥವಾ ಕ್ಷಿತಿಜ ಮಟ್ಟ ಅಂತ ಹೇಳ್ತೀವಿ. ಈ ಕ್ಷಿತಿಜ ಮಟ್ಟ ಇಲ್ಲಿ AG ಅನ್ನೋದು ಬಲೂನಿನ ಎತ್ತರ, ಅದು AG ಅನ್ನೋದು ಬಲೂನಿನ ಎತ್ತರ. ಈ ಬಲೂನಿನ ಎತ್ತರ ಅಂತಂದರೆ ಈ ಹುಡುಗಿ ಇಲ್ಲಿಂದ ನೋಡ್ತಾಳೆ ಅಂತಂತಂದರೆ ದೃಷ್ಟಿ ರೇಖೆ ಮತ್ತು ಕ್ಷಿತಿಜ ಮಟ್ಟ ಇಲ್ಲಿ ಉಂಟಾಗತ್ತಲ್ಲ. ಹಾಗಾಗಿ ಈ ಎತ್ತರದಲ್ಲಿ ಈ ಹುಡುಗಿಯ ಎತ್ತರವನ್ನು ಮೈನಸ್ ಮಾಡಿದಾಗ ಈ ತ್ರಿಭುಜ ಏನದ ನೋಡಿ, ಈ ತ್ರಿಭುಜದಲ್ಲಿ AB ಅಳತೆ ಸಿಗುತ್ತೆ ನಮಗೆ. ಓಕೆ, ಫಸ್ಟ್ ನೋಡಿ ಇದನ್ನು, ಇಲ್ಲಿ EF ಹುಡುಗಿಯ ಎತ್ತರ, EF ಹುಡುಗಿಯ ಎತ್ತರ ಗೊತ್ತಾಯಿತು. EF ಎಷ್ಟಿರುತ್ತಾ ಅಷ್ಟೇ DH ಇರುತ್ತೆ, ಸಮಾಂತರ ರೇಖೆಯಾಗಿರುತ್ತಲ್ಲ. ಹಾಗಾಗಿ ನೋಡಿ EF ಎಷ್ಟಿರುತ್ತೆ, EF ಇಸ್ ಈಕ್ವಲ್ ಟು DH ಇದನ್ನು ಸಹ 1.2 ಮೀಟರ್. ನಮಗೆ ಬೇಕಾಗಿದ್ದು AB ಬೇಕು. AB ಬೇಕು ಅಂತಂದ್ರೆ AGನಲ್ಲಿ ಈ BGಯನ್ನು ಮೈನಸ್ ಮಾಡಬೇಕು. BGಯು ಸಹ ಈಕ್ವಲ್ ಇರುತ್ತೆ, AF BG DH ಎಲ್ಲ ಈಕ್ವಲ್ ಇರ್ತಾವೆ. ಬೇಕಾದ್ರೆ ಇದನ್ನು ಬರೀಬಹುದು ನಾವು. ಈಗ AB ಬೇಕು ಅಂತಂದ್ರೆ AB ಅಳತೆನೂ ಅಷ್ಟೇ ಇರುತ್ತೆ, AB ಅಂದ್ರೂ ಅಷ್ಟೇ, CD ಅಂದ್ರೂ ಅಷ್ಟೇ ಆಗತ್ತೆ. CD ಇಸ್ ಈಕ್ವಲ್ ಟು ಏನು ಮಾಡೋಣ ನಾವು, ಇದರಲ್ಲಿ CH ಅಂತಂದರೆ ಟೋಟಲ್ ಎಷ್ಟಿತ್ತಿದು 88.2, 88.2ರಲ್ಲಿ ಈ ಭಾಗವನ್ನು ಮೈನಸ್ ಮಾಡಬೇಕು. ಅಂದರೆ 1.2 ಮೈನಸ್ ಮಾಡಬೇಕು. 1.2 ಮೈನಸ್ ಆದರೆ ಎಷ್ಟಾಗತ್ತೆ, ಇದು 87 ಮೀಟ್ರ್ ಆಗುತ್ತೆ. 87 ಮೀಟ್ರ್ ಉಳ್ಕೊಳ್ಳುತ್ತೆ. ಓಕೆ, ಕ್ಲಿಯರ್? ಈಗ ತ್ರಿಭುಜ, ಚಿಕ್ಕ ತ್ರಿಭುಜ ಇದನ್ನು ತಗೊಳ್ತೀನಿ ಫಸ್ಟು. ABE ಅಲ್ಲಿ ಇದು 90 ಡಿಗ್ರಿ ಆಗಿದೆ. ಆಮೇಲೆ ಇಲ್ಲಿ ಉಂಟಾದಂಥ ಕೋನ 60 ಡಿಗ್ರಿ ಇದೆ. ಆಗ ಇದು ತೀಟಾ ಅಂತ ತಗೊಂಡು ಅಂದ್ರೆ ಇದು ಅಭಿಮುಖ ಆಯಿತು, ಇದು ಪಾರ್ಶ್ವ ಆಯಿತು, ಮತ್ತು ಟ್ಯಾನ್ ತೀಟಾನೇ ತಗೊಳ್ಬೇಕು. ಹಾಗಾಗಿ ಇಲ್ಲಿ ಫಸ್ಟ್ ತ್ರಿಭುಜ ABE ಅಂತ ತಗೊಳ್ತೀನಿ. ತ್ರಿಭುಜ ABEಯಲ್ಲಿ
ಟ್ಯಾನ್ 60ನೇ ತೊಗೊಂಡ್ಬಿಡ್ಲಿ. ಟ್ಯಾನ್ 60 ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂದರೆ ಎ ಬಿ ಆಗತ್ತಾ, ಪಾರ್ಶ್ವ ಬಾಹು ಅಂದರೆ ಬಿ ಎ ಆಗತ್ತೆ. ಅಭಿಮುಖ ಬಾಹು ಎ ಬಿ, ಪಾರ್ಶ್ವ ಬಾಹು ಬಿ ಅಂತ ಆಗುತ್ತೆ. ಟ್ಯಾನ್ 60 ಅಂತಂದರೆ ಎಷ್ಟು? √3 ಗೊತ್ತಾ ಬೆಲೆ? ಇಸ್ ಈಕ್ವಲ್ ಟು ಎ ಬಿ ಅಂತಂದರೆ ನಾವು ಕಂಡುಹಿಡ್ದೀವಿ. ಎ ಬಿ ಅಂತಂದರೆ ಎಷ್ಟಾಯಿತು? 87 ಮೀಟರ್. 87. ಬಿ ಕಂಡುಹಿಡಿಬೇಕು, ಅದನ್ನು ಎಕ್ಸ್ ಅಂತ ತೊಗೊಂಡಿನಿ ನಾನು. ಈಗ ಒರೆ ಗುಣಾಕಾರ ಮಾಡಿದರೆ √3 ಇಂಟು ಎಕ್ಸ್, √3 ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಇದು 87 ಆಯಿತು. ನಮಗೆ ಎಕ್ಸ್ ಬೆಲೆ ಬೇಕು. ಇಸ್ ಈಕ್ವಲ್ ಟು ಇದು 87 ಆಗುತ್ತೆ, ಇದು ಅಪಾನ್ √3 ಅಂತ ಆಗುತ್ತೆ. ಇದು ಎಕ್ಸ್ ಬೆಲೆ ಇಷ್ಟು ಅಂತ ತೊಗೊಳ್ಳೋಣ ಈಗ. ಓಕೆ, ನೆಕ್ಸ್ಟ್ ಇದರಲ್ಲಿ ಈ ತ್ರಿಭುಜ ತೊಗೊಳ್ಳೋಣ, ದೊಡ್ಡ ತ್ರಿಭುಜ ಸಿ ಡಿ ಇ ತೊಗೊಳ್ಳೋಣ. ಸಿ ಡಿ ಇ ತ್ರಿಭುಜ ತೊಗೊಳತ್ತೀನಿ. ತ್ರಿಭುಜ ಸಿ ಡಿ ಇಯಲ್ಲಿ ನೋಡಿ ಕೋನ ಇದು 30 ಡಿಗ್ರಿ ಆಗುತ್ತಲ್ಲ, ತೀಟಾ ಅಂದರೆ 30 ಡಿಗ್ರಿ. ಹಾಗಾಗಿ ಇಲ್ಲಿ ಟ್ಯಾನ್ ತೊಗೊಂಡಿವಿ ಅಂತಂದರೆ ಇದು ಅಭಿಮುಖ ಬಾಹು ಅಪನ್ ಪಾರ್ಶ್ವ ಬಾಹು ಅಂತ ತೊಗೊಳ್ತೀವಿ. ಹಾಗಾಗಿ ಇಲ್ಲಿ ಟ್ಯಾನ್ 30 ಡಿಗ್ರಿಯನ್ನು ತೊಗೊಳ್ತೀನಿ. ಟ್ಯಾನ್ 30 ಅಭಿಮುಖ ಬಾಹು ಅಂತಂದರೆ ಸಿ ಡಿ ಆಯಿತು, ಅಪಾನ್ ಪಾರ್ಶ್ವ ಬಾಹು ಅಂತಂದರೆ ಡಿ ಇ ಆಯಿತು. ಓಕೆ, ಟ್ಯಾನ್ 30 ಅಂತಂದರೆ 1/√3. ಟ್ಯಾನ್ 30 ಅಂತಂದರೆ ಎಷ್ಟು? 1/√3. ಸಿ ಡಿ ಬೆಲೆ ಗೊತ್ತು ನಮಗೆ 87 ಆಗಿದೆ, ಅಪಾನ್ ಡಿ ಇ ಇದು ಇಷ್ಟು. ಡಿ ಇ ಕಂಡುಹಿಡಿಬೇಕು. ಡಿ ಇ ಕಂಡುಹಿಡಿಬೇಕು. ಈಗ ಒರೆ ಗುಣಾಕಾರ ಮಾಡ್ಕೊಳ್ತೀನಿ. 1 ಇಂಟು ಡಿ ಇ ಅಂತಂದರೆ ಇದು ಡಿ ಇ ಆಗುತ್ತೆ. √3 ಇಂಟು 87 ಅಂದರೆ 87 ಇಂಟು √3 ಅಂತಾಯಿತು. ಓಕೆ, ಇದು ಡಿ ಇ ಬೆಲೆ ಗೊತ್ತಾಯಿತು. ನೆಕ್ಸ್ಟ್ ಜಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಅದ ನೋಡಿರಿ. ನೆಕ್ಸ್ಟ್ ಬರೀ ಕ್ಯಾಲ್ಕುಲೇಷನ್ ಮಾಡಿದರೆ ಸಾಕು. ಈಗ ನಮಗೆ ಬೇಕಾಗಿದ್ದೇನು? ಬಿ ಡಿ ಇದು ಬೇಕಾಗಿದೆಯಲ್ಲ, ಎಷ್ಟು ದೂರ ಏನಂತಂದ್ರೆ ಸರ್ದಿದೆ, ಬಿ ಡಿಯನ್ನು ನಾವು ಕಂಡುಹಿಡಿಬೇಕು. ಬಿ ಡಿ ಕಂಡುಹಿಡಿಬೇಕು ಅಂತಂದ್ರೆ ಅದು ಡಿ ಇನಲ್ಲಿ ಬಿ ಇ ಮೈನಸ್ ಆಗತ್ತಲ್ಲ. ನೋಡಿ, ಬಿ ಡಿ ಕಂಡುಹಿಡಿಬೇಕು ನಾವು. ಬಿ ಡಿ ಭಾಗ ಬೇಕಂತಂದ್ರೆ ಈ ಡಿ ಇನಲ್ಲಿ ಬಿ ಇ ಮೈನಸ್ ಮಾಡೋಣಲ್ಲ. ಡಿ ಇನಲ್ಲಿ ಮೈನಸ್ ಬಿ ಎ ಮಾಡಿಬಿಡೋಣ. ಓಕೆ, ಇಷ್ಟೇ ಅದ, ಸಿಂಪಲ್ ಪಾರ್ಟ್ ಇದು. ಇಸ್ ಈಕ್ವಲ್ ಟು ಬೇಕಾದ್ರೆ ಇದನ್ನು ಕಂಟಿನ್ಯೂ ಬರ್ಕೊಳ್ತೀನಿ. ಬಿ ಡಿ ಇ ಅಂದರೆ ಎಷ್ಟದೆ? 87 ಇಂಟು √3. ಬಿ ಎ ಅಂದರೆ ಎಷ್ಟು ಕಂಡುಹಿಡ್ತೀವಿ? ಬಿ ಎ ಅಂದರೆ ಎಕ್ಸ್. ಬಿ ಎ ಅಂತಂದರೆ ಎಕ್ಸ್ ಅಂದರೆ 87/√3. 87/√3. ಇದ್ರಾಗೂ 87 ಇದೆ, ಇದರಲ್ಲಿನೂ 87 ಇದೆ. 87 ಕಾಮನ್ ತೊಗೊಳ್ತೀನಿ. 87 ಕಾಮನ್ ಆಯಿತು. 87 ಕಾಮನ್ ಆಯ್ತು ಅಂದರೆ ಇಲ್ಲಿ √3 ಉಳಿತಾ, ಮೈನಸ್ 87 ಕಾಮನ್ ಇದೆಯಲ್ಲ, 1 ಉಳಿತು, ಅಪಾನ್ √3. ಓಕೆ, ನೆಕ್ಸ್ಟ್ ಇದು 87 ಈಗ ಅಪಾನ್ ಏನಿಲ್ಲ, 1 ಇರುತ್ತಲ್ಲ, 1 3 ಲಸ ತೊಗೊಳ್ತೀನಿ, 1 √3 ಲಸ ತೊಗೊಳ್ತೀನಿ, √3 ಆಯಿತು. ಇಲ್ಲಿ 1 ಇದೆ ಅಂದರೆ √3ಇಂದ ಗುಣಾಕಾರ, √3 ಅಂದರೆ 3 ಆಗಿ ಬಿಡುತ್ತೆ, ಮೈನಸ್ √3 ಅಂದರೆ 1ರಿಂದ ಗುಣಾಕಾರ 1 ಆಯಿತು. ನೆಕ್ಸ್ಟ್ ಗಮನಿಸಿ, ಇದು 87 3 ಮೈನಸ್ 1 ಅಂದರೆ 2 ಅಲ್ಲ, ಅಪಾನ್ √3. ಓಕೆ, ಈ ಅಪಾನ್ √3 ಅದಂತಂದರೆ ಅದನ್ನು ಅಕರ್ಣೀಕಾರಕ ಮಾಡೋಣ. ಛೇದವನ್ನು ಅಕರ್ಣೀಕರಿಸೋದು. ಇಂಟು √3 ಇದೆ ಅಂತಂದರೆ √3 ಒಂದು ಸಲ ಅಂಶಕ್ಕೆ ಗುಣಾಕಾರ ಮಾಡಬೇಕು, ಆಮೇಲೆ ಛೇದಕ್ಕೂ ಗುಣಾಕಾರ ಮಾಡಬೇಕು. ಗೊತ್ತಾಯಿತು? ನೆಕ್ಸ್ಟ್ ಇಸ್ ಈಕ್ವಲ್ ಟು ಇದು 87ಕ್ಕೆ 87 ಏನು ಹೋಯ್ತು ನೋಡಿ, 2 ಇಂಟು √3. 2 ಇಂಟು √3 ಅಪಾನ್ √3 ಅಂದರೆ ಬರೀ 3 ಆಯಿತು. ಗೊತ್ತು? ಛೇದ ಹೋಗುತ್ತೆ ನೋಡಿ. ಇದು 3 1 3, 3 2 6, 3 9 27. ನೆಕ್ಸ್ಟ್ ಇಸ್ ಈಕ್ವಲ್ ಟು 29 2 58 ಇಂಟು √3. ಎಷ್ಟು ಮೀಟರ್? ಎಷ್ಟು ಮೀಟರ್ ಅಂತರದಲ್ಲಿ, ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರ ಎಷ್ಟು ಅಂತಂದ್ರೆ 58 ಇಂಟು √3 ಮೀಟರ್. ಇಷ್ಟು
ಅಂತರದಲ್ಲಿ ಬಲೂನ್ ಚಲಿಸಿದೆ ಅಂತ. ಅಂದರೆ ಆ ಸಮಯದಲ್ಲಿ ಚಲಿಸಿದ ಬಲೂನ್ನ ದೂರ 58 × √3 ಮೀಟರ್ ಅಂತ ಆಗಿದೆ. ಓಕೆ.